ನಮಸ್ಕಾರ ಸ್ನೇಹಿತರೆ. ಇವತ್ತು CA ಇಂಟರ್ನ ಅಡ್ವಾನ್ಸ್ಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ AS1 ಡಿಸ್ಕ್ಲೋಷರ್ ಆಫ್ ಅಕೌಂಟಿಂಗ್ ಪಾಲಿಸಿನ ಕನ್ನಡದಲ್ಲಿ ಕಲಿಯೋಣ ಬನ್ನಿ. ಮೊದಲನೇದಾಗಿ ಆಬ್ಜೆಕ್ಟಿವ್ಸ್. ಡಿಸ್ಕ್ಲೋಷರ್ ಆಫ್ ಸಿಗ್ನಿಫಿಕೆಂಟ್ ಅಕೌಂಟಿಂಗ್ ಪಾಲಿಸೀಸ್ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಸಿದ್ಧ ಮಾಡಬೇಕಾದ್ರೆ ಮತ್ತು ಪ್ರಸ್ತುತಪಡಿಸಬೇಕಾದ್ರೆ ಬಳಸಲಾಗುವಂತಹ ಪ್ರಮುಖ ಅಕೌಂಟಿಂಗ್ ನೀತಿಗಳನ್ನು ಬಹಿರಂಗಪಡಿಸೋದು. ಮ್ಯಾನರ್ ಆಫ್ ಡಿಸ್ಕ್ಲೋಷರ್. ಈ ಅಕೌಂಟಿಂಗ್ ನೀತಿಗಳನ್ನು ಹಣಕಾಸು ಹೇಳಿಕೆಗಳಲ್ಲಿ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಯಾವ ರೀತಿಯಲ್ಲಿ ಪ್ರಕಟಿಸಬೇಕು ಅನ್ನೋದನ್ನು ತಿಳಿಸೋದಾಗಿರುತ್ತೆ. ಹಾಗಿದ್ರೆ ಅಕೌಂಟಿಂಗ್ ಪಾಲಿಸಿ ಅಂದ್ರೇನು? ಸಿಗ್ನಿಫಿಕೆಂಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ವ್ಯವಹಾರ ಸಂಸ್ಥೆಯು ತನ್ನ ಹಣಕಾಸು ಹೇಳಿಕೆಗಳ ತಯಾರಿಕೆ ಮತ್ತು ಪ್ರಸ್ತುತಿಗಾಗಿ ಅಳವಡಿಸಿಕೊಳ್ಳುವ ನಿರ್ದಿಷ್ಟ ಅಕೌಂಟಿಂಗ್ ತತ್ವಗಳು. ಫಾರ್ ಎಕ್ಸಾಂಪಲ್, AS2 ಪ್ರಕಾರ ದಾಸ್ತಾನು ಇನ್ವೆಂಟ್ರಿ ಅಂದರೆ ದಾಸ್ತಾನು ಅಂದರೆ ಇನ್ವೆಂಟ್ರಿ ಮೌಲ್ಯಮಾಪನ ಮಾಡಬೇಕಾದ್ರೆ ಲೋವರ್ ಆಫ್ ಕಾಸ್ಟ್ ಆರ್ NRV ವಿಧಾನದಲ್ಲಿ ಮಾಡಬೇಕು. ಮೆಥಡ್ಸ್ ಆಫ್ ಅಪ್ಲೈಯಿಂಗ್ ಪ್ರಿನ್ಸಿಪಲ್ಸ್. ಆ ತತ್ವನ ಅನ್ವಯಿಸುವ ವಿಧಾನಗಳು. ಫಾರ್ ಎಕ್ಸಾಂಪಲ್, ಡಿಪ್ರಿಷಿಯೇಷನ್ ಲೆಕ್ಕಾಚಾರ ಮಾಡಬೇಕಾದ್ರೆ ಫಿಫೋನ ಅಥವಾ ವೆಯ್ಟೆಡ್ ಆವರೇಜ್ ವಿಧಾನನ ಬಳಸೋದು. ಈ ಎಲ್ಲ ಪರಿಸ್ಥಿತಿಗಳಿಗೂ ಅನ್ವಯಿಸುವ ಒಂದೇ ರೀತಿ ಅಕೌಂಟಿಂಗ್ ಪಾಲಿಸಿಗಳ ಯಾವುದೇ ನಿರ್ದಿಷ್ಟ ಪಟ್ಟಿ ಇಲ್ಲ. ವಿಭಿನ್ನ ಪರಿಸ್ಥಿತಿಗಳಲ್ಲಿ ತಕ್ಕಂತೆ ಬೇರೆ ಬೇರೆ ಪಾಲಿಸಿಗಳನ್ನು ಆಯ್ಕೆ ಮಾಡ್ಕೋಬೋದು. ಆಯಾ ಸಂಸ್ಥೆ ವ್ಯವಹಾರದ ಸ್ವರೂಪಕ್ಕೆ ತಕ್ಕಂತೆ ಸೂಕ್ತವಾದಂತಹ ಅಕೌಂಟಿಂಗ್ ನೀತಿಗಳನ್ನ ಆಯ್ಕೆ ಮಾಡಲು ಮ್ಯಾನೇಜ್ಮೆಂಟ್ನ ಅಂದರೆ ಪ್ರೊಫೆಷನಲ್ ಜಡ್ಜ್ಮೆಂಟ್ನ ಅಗತ್ಯ ಇರುತ್ತೆ. ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ಸ್. ಯಾವುದೇ ಅಕೌಂಟಿಂಗ್ ಮಾಡಬೇಕಾದ್ರೆ ಪ್ರಮುಖವಾಗಿ 3 ಮೂಲಭೂತ ಅಂಶಗಳನ್ನ ಮೊದಲೇ ಊಹಿಸಿಕೊಳ್ಳಲಾಗತ್ತೆ. ಗೋಯಿಂಗ್ ಕನ್ಸರ್ನ್. ಉದ್ಯಮವು ಮುಂದಿನ ದಿನಗಳಲ್ಲಿ ದೀರ್ಘಕಾಲದವರೆಗೆ ನಿರಂತರವಾಗಿ ನಡೆದುಕೊಂಡು ಹೋಗುತ್ತೆ ಮತ್ತು ಅದನ್ನು ತಕ್ಷಣವೇ ಮುಚ್ಚುವ ಅಥವಾ ಅದರ ಚಟುವಟಿಕೆಗಳನ್ನು ಕಡಿಮೆ ಮಾಡೋ ಯಾವುದೇ ಉದ್ದೇಶ ಮ್ಯಾನೇಜ್ಮೆಂಟ್ಗೆ ಇಲ್ಲ ಅಂತ ಅಸಂಪ್ಷನ್ ಮಾಡಲಾಗತ್ತೆ. ಕನ್ಸಿಸ್ಟೆನ್ಸಿ. 1 ವರ್ಷ ಬಳಸಿದ ಅಕೌಂಟಿಂಗ್ ನೀತಿ ಮತ್ತು ವಿಧಾನಗಳನ್ನೇ ಮುಂದಿನ ವರ್ಷಗಳಲ್ಲೂ ಸತತವಾಗಿ ಅನುಸರಿಸಲಾಗತ್ತೆ ಅಂತ ಅನುಸರಿಸಲಾಗತ್ತೆ, ಹಾಗೆ ಪದೇ ಪದೇ ಚೇಂಜ್ ಮಾಡೋದಿಲ್ಲ ಅನ್ನೋದು. ಅಕ್ರೂಯಲು. ವ್ಯವಹಾರದ ನಗದು ಅರಿವು ಅಂದರೆ ಕ್ಯಾಶ್ ಫ್ಲೋ ಯಾವಾಗ ಆಗುತ್ತೆ ಅನ್ನೋದನ್ನು ಲೆಕ್ಕಿಸದೆ ಆಯಾ ಘಟನೆ ಅಥವಾ ವ್ಯವಹಾರ ನಡೆದ ತಕ್ಷಣವೇ ಎಂಟ್ರಿ ಮಾಡೋದು. ಈ 3 ಮೂಲಭೂತ ಊಹೆಗಳನ್ನು ಪಾಲಿಸಿದ್ರೆ ಹಣಕಾಸು ವರದಿಯಲ್ಲಿ ಅದನ್ನು ಪ್ರತ್ಯೇಕವಾಗಿ ಬರೆಯುವಂತಹ ಅಗತ್ಯ ಇರಲ್ಲ. ಫಾಲೋ ಮಾಡಿದ್ರೆ ಒಂದು ವೇಳೆ ಈ ನಿಯಮಗಳನ್ನ ಪಾಲಿಸ್ತಿದ್ರೆ ವಿಷಯವನ್ನು ವರದಿಯಲ್ಲಿ ಸ್ಪಷ್ಟವಾಗಿ ಬಹಿರಂಗಪಡಿಸಬೇಕು, ಅಂದರೆ ಡಿಸ್ಕ್ಲೋಸ್ ಮಾಡಬೇಕು. ಕನ್ಸಿಡರೇಷನ್ ಇನ್ ದ ಸೆಲೆಕ್ಷನ್ ಆಫ್ ಅಕೌಂಟಿಂಗ್ ಪಾಲಿಸೀಸ್. ಹಣಕಾಸು ಹೇಳಿಕೆಗಳು ವ್ಯವಹಾರದ ನಿಜವಾದ ಮತ್ತು ನ್ಯಾಯಸಮ್ಮತವಾದ ಚಿತ್ರಣವನ್ನು ನೀಡಬೇಕು. ಅದಕ್ಕಾಗಿ 2 ರೀತಿಯ ಪರಿಗಣನೆಗಳಿವೆ. ಮೊದಲನೇದಾಗಿ ಪ್ರೈಮರಿ ಕನ್ಸಿಡರೇಷನ್. ಬ್ಯಾಲೆನ್ಸ್ ಶೀಟ್ ದಿನಾಂಕದಂದು ಸಂಸ್ಥೆಯ ಅಂದರೆ ಕಂಪನಿಯ ಹಣಕಾಸಿನ ಸ್ಥಿತಿಗತಿ ಮತ್ತು ಆ ವರ್ಷದ ಲಾಭ ನಷ್ಟದ ನಿಖರವಾದಂತಹ ವಿವರಗಳನ್ನ ಹಣಕಾಸು ವರದಿಗಳು ಸರಿಯಾಗಿ ಪ್ರಸ್ತುತಪಡಿಸಬೇಕು. ಸೆಕೆಂಡರಿ ಕನ್ಸಿಡರೇಷನ್ ಪ್ರೂಡೆನ್ಸ್. ಆದಾಯ ವೆಚ್ಚಗಳು ಮತ್ತು ನಷ್ಟಗಳನ್ನು ಗುರುತಿಸಬೇಕಾದ್ರೆ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು. ಲಾಭಗಳನ್ನ ಮುಂಚಿತವಾಗಿ ಊಹೆ ಮಾಡಬಾರ್ದು, ಅಂದರೆ ಲಾಭ ಕೈಗೆ ಬರೋವರೆಗೂ ಅದನ್ನು ಆದಾಯ ಅಂತ ಪರಿಗಣಿಸಬಾರ್ದು. ಆದರೆ ವ್ಯವಹಾರದಲ್ಲಿ ಮುಂದೆ ಬರಬಹುದಾದಂತಹ ಎಲ್ಲ ಸಂಭಾವ್ಯ ಹೊಣೆಗಾರಿಕೆಗಳು ಮತ್ತು ನಷ್ಟಗಳಿಗೆ ಮುಂಚಿತವಾಗಿಯೇ ಪ್ರಾವಿಷನ್ ಮಾಡಬೇಕು. ಸಬ್ಸ್ಟಾನ್ಸ್ ಓವರ್ ಫಾರ್ಮ್. ಕಾನೂನು ರೂಪಕ್ಕಿಂತ ವಾಸ್ತವ್ಯಕ್ಕೆ ಆದ್ಯತೆ. ಅಂದರೆ ವ್ಯವಹಾರ ಕೇವಲ ಕಾನೂನಾತ್ಮಕ ರೂಪಕ್ಕಿಂತ ಲೀಗಲ್ ಫಾರ್ಮ್ಗಿಂತ ಅದರ ನೈಜವಾದ ಆರ್ಥಿಕ ವಾಸ್ತವತೆ ಮತ್ತು ಸತ್ಯಕ್ಕೆ ಎಕನಾಮಿಕ್ ರಿಯಾಲಿಟಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ವರದಿ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹೈಯರ್ ಪರ್ಚೇಸ್ ಕಂತುಗಳ ಮೇಲೆ ವಸ್ತುಗಳನ್ನ ಖರೀದಿ ಮಾಡೋದು. ವ್ಯವಹಾರದಲ್ಲಿ ಕೊನೆಯ ಕಂತು ಕಟ್ಟುವವರೆಗೂ ಕಾನೂನುಬದ್ಧವಾಗಿ ಮಾಲೀಕತ್ವ ಸಿಗದೇ ಇದ್ದರೂ ಕೂಡ ಆಸ್ತಿಯನ್ನು ಖರೀದಿದಾರನೇ ತನ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ತೋರಿಸ್ತಾನೆ. ಮಟೀರಿಯಾಲಿಟಿ. ಬಳಕೆದಾರ ಆರ್ಥಿಕ ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದಾದಂತಹ ಎಲ್ಲ ಪ್ರಮುಖ ಅಂಶಗಳನ್ನು ಅಂದರೆ ಮಟೀರಿಯಲ್ ಐಟಮ್ಸ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಕಡ್ಡಾಯವಾಗಿ ಬಹಿರಂಗಪಡಿಸಬೇಕು. ಉದಾಹರಣೆಗೆ, ಕಂಪನಿಯು ತನ್ನ ಒಟ್ಟು ರೆವಿನ್ಯೂನ 1% ಹೆಚ್ಚು ಇರುವ ಅಥವಾ 1 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಇರುವಂತಹ ವಿವರಗಳನ್ನ ಪ್ರತ್ಯೇಕವಾಗಿ
ನೋಟ್ಸ್ನಲ್ಲಿ ತೋರಿಸಬೇಕು. ಡಿಸ್ಕ್ಲೋಷರ್ ಆಫ್ ಅಕೌಂಟಿಂಗ್ ಪಾಲಿಸೀಸ್. ಎಲ್ಲ ಅಕೌಂಟಿಂಗ್ ಪಾಲಿಸಿಗಳನ್ನ ಹಣಕಾಸು ವರದಿಯಲ್ಲಿ ಒಂದೇ ಜಾಗದಲ್ಲಿ ಬಹಿರಂಗಪಡಿಸಬೇಕು. ಇವು ಹಣಕಾಸು ಹೇಳಿಕೆಗಳ ಅವಿಭಾಜ್ಯ ಅಂಗವಾಗಿರಬೇಕು, ಅಂದರೆ ಇಂಟಿಗ್ರಲ್ ಪಾರ್ಟ್ ಆಗಿರಬೇಕು. ಸಾಮಾನ್ಯವಾಗಿ ಇವುಗಳನ್ನ ನೋಟ್ಸ್ ಟು ಅಕೌಂಟ್ಸ್ ವಿಭಾಗದಲ್ಲಿ ಪ್ರಕಟಿಸಲಾಗುತ್ತೆ. ಎಕ್ಸಾಂಪಲ್ಸ್: ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರೀಸ್, ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್, ವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್, ಟ್ರೀಟ್ಮೆಂಟ್ ಆಫ್ ರಿಟೈರ್ಮೆಂಟ್ ಬೆನಿಫಿಟ್, ಹಾಗೆ PPE ಮತ್ತು ಕಾಂಟಿಜೆಂಟ್ ಲಯಬಿಲಿಟೀಸ್. ಚೇಂಜ್ ಇನ್ ಅಕೌಂಟಿಂಗ್ ಪಾಲಿಸಿ. ವೆನ್ ಕ್ಯಾನ್ ಬಿ ಡನ್? ವೆನ್ ಚೇಂಜ್ ಕ್ಯಾನ್ ಬಿ ಡನ್? ರಿಕ್ವೈರ್ಡ್ ಬೈ ಸ್ಟ್ಯಾಚ್ಯೂಟ್, ಕಾನೂನಿನ ಪ್ರಕಾರ ಅಗತ್ಯ ಇದೆ ಅಂತ ಅನ್ನಿಸಿದಾಗ. ಕಂಪ್ಲೈನ್ಸ್ ವಿತ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪಾಲಿಸೋದಕ್ಕೋಸ್ಕರ. ಹಾಗೆ ಹಣಕಾಸು ವರದಿಗಳನ್ನು ಇನ್ನಷ್ಟು ಉತ್ತಮವಾಗಿ ಮತ್ತು ನ್ಯಾಯಸಮ್ಮತವಾಗಿ ಪ್ರಸ್ತುತಪಡಿಸಲು, ಅಂದರೆ ಬೆಟರ್ ಪ್ರೆಸೆಂಟೇಷನ್ಗೋಸ್ಕರ. ಹಾಗೆ ಪ್ರಸ್ತುತ ವರ್ಷದ ಅಥವಾ ಮುಂದಿನ ವರ್ಷಗಳ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಭಾರಿ ಪ್ರಭಾವ ಬೀರುವ ಯಾವುದೇ ಬದಲಾವಣೆಯನ್ನು ಕಡ್ಡಾಯವಾಗಿ ಬಹಿರಂಗಪಡಿಸಬೇಕು. ಈ ಬದಲಾವಣೆಯಿಂದ ಹಣಕಾಸು ವರದಿಯ ಅಂಕಿಅಂಶಗಳ ಮೇಲೆ ಮೇಲಾದ ನೈಜ ಪ್ರಭಾವ ಮೊತ್ತವನ್ನು ಅಮೌಂಟ್ನ ಲೆಕ್ಕ ಹಾಕಿ ತಿಳಿಸಬೇಕು. ಒಂದು ವೇಳೆ ಆ ಮೊತ್ತವನ್ನು ಲೆಕ್ಕ ಹಾಕೋದಕ್ಕೆ ಸಾಧ್ಯವಾಗದೇ ಇದ್ದರೆ, ನಾಟ್ ಅಸೆಟಬಲ್ ಅನಿಸಿದ್ರೆ, ಆ ಸಾಕ್ಷ್ಯ ಅಥವಾ ಸತ್ಯವನ್ನು ವರದಿಯಲ್ಲಿ ಉಲ್ಲೇಖಿಸಬೇಕು. ಪ್ರಸ್ತುತ ವರ್ಷದ ಮೇಲೆ ಪರಿಣಾಮ ಬೀರದೆ ಮುಂದಿನ ವರ್ಷಗಳಲ್ಲಿ ಪರಿಣಾಮ ಬೀರುವ ಬದಲಾವಣೆ ಆದರೂ ಅದನ್ನು ಬಹಿರಂಗಪಡಿಸಬೇಕು. ಡಿಸ್ಕ್ಲೋಷರ್ ರಿಕ್ವೈರ್ಮೆಂಟ್. ಹಳೆ ಪಾಲಿಸಿ ಯಾವುದು, ಏನನ್ನ ಡಿಸ್ಕ್ಲೋಸ್ ಮಾಡಬೇಕಂತ, ಹಳೆಯ ಪಾಲಿಸಿ ಯಾವುದು, ಹೊಸ ಪಾಲಿಸಿ ಯಾವುದು, ಬದಲಾವಣೆ ಕಾರಣ ಏನು, ಆ ಬದಲಾವಣೆಯಿಂದ ಆದಂತಹ ಆರ್ಥಿಕ ಪರಿಣಾಮವೇನು ಅನ್ನೋದು ತಿಳಿಸ್ಬೇಕಾಗತ್ತೆ. ಸ್ನೇಹಿತರೆ, ನಾವು AS1 ಕ್ವಿಕ್ ರಿಕ್ಯಾಪ್ ಮಾಡ್ಕೊಂಡು ಬಂದಿದ್ದೀವಿ. ನೆಕ್ಸ್ಟ್ AS2 ಭೇಟಿಯಾಗೋಣ.